ನಮ್ಮೂರು ಬಂದು ಗೊಲ್ಲಳ್ಳಿ ದೊಡ್ಡಿಯಿಂದ ಅಂಗ್ರಳ್ಳಿಗೆ ಕೊಟ್ಟಿದ್ರು ನಮ್ಮನ್ನ. ನನ್ನ ಗಂಡನ ಹೆಸರು ಚೇತನ್ ಅಂದ್ಬಿಟ್ಟು. ನಮ್ಮಪ್ಪ ಮತ್ತು ಚೇತನ್ ಅವ್ರ ಅಪ್ಪ 25 ವರ್ಷದಿಂದ ಫ್ರೆಂಡ್ಶಿಪ್ ಆಗಿ ನಾನು ಮನೇಲಿ ಹೆಣ್ಮಕ್ಳು ಇದ್ದವಳನ್ನ ನೋಡ್ಬಿಟ್ಟು ನನ್ನ ಮಗ ಅವನೇ ಕೊಡ್ತೀಯ ಮದುವೆ ಮಾಡ್ತೀಯ ಅಂತ ಕೇಳಿದ್ರು. ಅವಾಗೇನೋ ಫ್ರೆಂಡ್ಶಿಪ್ ಉಳ್ಕೊಳ್ಳಿ ಅಂದ್ಬಿಟ್ಟು ನಮ್ಮಪ್ಪ ಸರಿ ಆಯಿತು ಕೊಡ್ತೀನಪ್ಪ ಅಂತ ಅಂದರೆ ನಮ್ಮಪ್ಪರು ಸ್ವಲ್ಪ ಬಡವರೇನೆ ಕೇಳಿದ್ರು. ಅದಕ್ಕೇ ಆಯಿತು ಮಾಡ್ಕೊಡಪ್ಪ, ಸಿಂಪಲ್ಲಾಗೇ ಮಾಡಿಕೊಡು, ಧರ್ಮಸ್ಥಳದಲ್ಲಿ ತಾಲಿ ಕಟ್ಸ್ಕೊಬರೋಣ ಅಂತ ಅಂದರು. ಆದರೆ ನಮ್ಮಪ್ಪ ಬೇಡ, ನಾನು ಕೈಲಾದಷ್ಟು ಮಾಡ್ತೀನಿ, ನನ್ನ ಹೆಣ್ಮಕ್ಳಿಗೆ ನನಗೆ ಏನು ಕೊಡಬೇಕು ಅಂದ್ಬಿಟ್ಟು ಎಲ್ಲನೂ ಕೊಟ್ಟೆ ಮದುವೆ ಮಾಡಿದ್ರು. ಮದುವೆ ಮಾಡಾದ್ಮೇಲೆ ನಮ್ಮ ಅಪ್ಪ ಅಮ್ಮ ಇಬ್ಬರೂ ಪೇಷೆಂಟೇನೆ. ಅವ್ರಿಗೂ ಒಬ್ಬೊಬ್ರಿಗೆ 2 ಸಲ 3 ಸಲ ಆಪ್ರೇಷನ್ ಆಗಿ ಪೇಷೆಂಟೇ ಆಗಿದ್ರು. ನಮ್ಮಮ್ಮ ಶುಗರ್ ಪೇಷೆಂಟು. ಅವ್ರಿಗೆ ಶುಗರ್ ಪೇಷೆಂಟು ಆಪ್ರೇಷನ್ ಆಗಿತ್ತು, ಕಾಲು ಆಪ್ರೇಷನ್ ಆಗಿದಾಗ ನೋಡ್ಕೊಬತ್ತೀನಿ ಹೋಗಿ, ಇನ್ಯಾರಿದ್ದಾರೆ ಇಬ್ಬರು ಹೆಣ್ಮಕ್ಳೇನೆ, ಅವರು ಮಾಡಲಿ ಇವರು ಮಾಡಲಿ ಅಂತಿರಲ್ಲ, ನೋಡ್ಕೊಬತ್ತೀನಿ ಅಂದ್ರು. ನಾನು ನೋಡೋಕ್ಕೂ ಕಳಿಸ್ಲಿಲ್ಲ ನನ್ನ. ಆಮೇಲೆ ನನ್ನ ಮದ್ವೆಗೆ ಮಾಡಿರೋ ಸಾಲಕ್ಕೆ ಅಂದ್ಬಿಟ್ಟು 10 ಗುಂಟೆ ಜಮೀನು ಮಾರಿದ್ರು ನಮ್ಮಪ್ಪ. ಅದು ಮಾರೋರಲ್ಲ, ನಿನ್ಗೇನಾರ ಕೊಟ್ಟವ್ರ ಹೋಗಿ ಮಾಡೋಕ್ಕೆ ನೀನು ಅಂತೆಲ್ಲ ಕೇಳಿ, ನೀನು ಏನು ಕೊಟ್ಬಿಟ್ಟವ್ರೆ ಹೋಗಿ ಮಾಡೋಕ್ಕೆ ಅಂತೆಲ್ಲ ಹೇಳಿ, ಏನು KG ಚಿನ್ನ ಹೊತ್ಕೊಂಬಂದಿದ್ದ ನೀನು ಮದುವೆದಾಗ ಅಂತೆಲ್ಲ ನನಗೂ ವರದಕ್ಷಿಣೆ ಥರ ಕಿರುಕುಳ ಕೊಟ್ಟು ಸರ್ ಆಗಲೇ 1 ಇಯರ್ ಬ್ಯಾಕಲ್ಲಿ ಗಲಾಟೆಯಾಗಿ ನ್ಯಾಯನೇ ಮಾಡಿ ಕಳಿಸಿದ್ರು ಊರಲ್ಲೇ ದೊಡ್ಡವರು. ತಿರ್ಗಾ ಮತ್ತೆ ಇದು ಯಾವಾಗ ಊರು ಕಳಿಸ್ಬೇಕಾದ್ರೂ ನನಗೆ ಸುಮ್ಮನೆ ಕಳಿಸ್ತಾನೆ ಇರಲಿಲ್ಲ, ಏನಾದರೂ ನನ್ನೊಂದೇನೆ ಕಳಿಸ್ತಿದ್ರು. ಈಗ ನಿನ್ನೆ ಹೋಯ್ತೀನಿ ಅಂತ ಕೇಳಿದಾಗ ನಂಗೆ ಜೋರಾಗಿ ಹೊಡೆದು, ಆಮೇಲೆ ಏನೇನೋ ಬ್ಯಾಡ್ ವರ್ಡ್ಸಲ್ಲೆಲ್ಲ ಮಾತಾಡಿ, ಹೊಸ್ಲು ಮೇಲೆ ಮಾಡಿಕೊಂಡು ಸಿಗಿತೀನಿ ಅಂತೆಲ್ಲ ಹೇಳಿ ಎಲ್ಲ ಮಾಡಿದ್ರು. ಪಾಪನೂ ಕೊಟ್ಟಿರಲಿಲ್ಲ ನಾನು ಬಂದ್ಬಿಟ್ಟಾಗ ನಮ್ಮ ಅಪ್ಪನ ಮನೆಗೆ. ತಿರ್ಗಾ ರಿಟರ್ನ್ ಪಾಪನ ಎತ್ಕೊಬರೋಕ್ಕೆ ಅಂತ ಹೋದಾಗ ಅಪ್ಪನ ಮನೆ ಗಂಡನ ಮನೆ 1 ಕಿಲೋಮೀಟ್ರ್ ಇರೋದು. ಅಪ್ಪನ ಮನೆಯವರೆಲ್ಲ ಗಂಡನ ಮನೆ ಊರು ನಮ್ಮ ಮನೆ ಪಕ್ಕನೇ ತಂದ್ಕೊಡೋಕ್ಕೆ ಅಂತ ಬರೋದು. ನಾನು ನಮ್ಮ ಅಪ್ಪಂಗೆ ಫೋನ್ ಮಾಡಿದೆ, ಹಿಂಗೆಲ್ಲ ಗಲಾಟೆ ಮಾಡ್ತಾವ್ರೆ ಅಂತ. ನಮ್ಮ ಅಪ್ಪ ಬಂದರು. ಆಮೇಲೆ ತಂದ್ಕೊಡೋಕೆ ಬಂದಿದ್ರಲ್ಲ ನಮ್ಮೂರವರೆಲ್ಲ, ಏನೋ ಈ ಹುಡುಗಿಗೆಲ್ಲ ಜೋರಾಗಿ ಹೊಡಿತಾವ್ರೆ ಅಂತ ಬಂದಿದ್ದಕ್ಕೆ ಅವ್ರಿಗೆಲ್ಲ ಲಾಂಗು ಮುಚ್ಚೆ ತೊಗೊಂಡು ಹೊಡೆದು ನಮ್ಮ ದೊಡ್ಡಪ್ಪನ ಮಗ ನಮ್ಮ ಅಣ್ಣಂಗೆ ಫ್ರ್ಯಾಕ್ಚರ್ ಆಗೈತಿತ್ತಲ್ಲೇ. ಪೊಲೀಸ್ನವರು ನೆನೆ 7:30 ಹೋದ್ವಿ ಸ್ಟೇಷನ್ ಹತ್ರ ಕಂಪ್ಲೇಂಟ್ ಕೊಡೋಣ ಅಂತ. 5 ಸೀಟಲ್ಲಿ ಬರ್ಸ್ಕೊಂಡಿದ್ದಾರೆ ಕಂಪ್ಲೇಂಟ್ನ. ಇದು ಸರಿ ಇಲ್ಲ, ಈ ಪಾಯಿಂಟ್ ಇಲ್ಲ, ಆ ಪಾಯಿಂಟ್ ಇಲ್ಲ ಅಂದ್ಬಿಟ್ಟು 5 ಸೀಟಲ್ಲಿ ಬರೀ 10:30 11 ಗಂಟೆ ಕಂಪ್ಲೇಂಟ್ ಬರ್ಸ್ಕೊಳ್ಳೋದೇ ಆಯಿತು ಅವರು. ಆಮೇಲೆ ಇನ್ಸ್ಪೆಕ್ಟರ್ ಎಲ್ಲ ಬಾಯಿಗೆ ಬಂದಂಗೆ ಹೋದ್ರು. ನಮಗೆ ಈ ಕಂಪ್ಲೇಂಟ್ ಕೊಟ್ಟು ನಮಗೆ ಅಷ್ಟೊಂದು ಅನುಭವ ಇಲ್ಲ, ಆ ಥರ ಅನುಭವ ನಮಗೆ ಕಮ್ಮಿ. ಹಾಗಾಗಿ ನಾವು ಏನೋ ಒಂದು ಸ್ವಲ್ಪ ಬರೆಯೋಕ್ಕೆ ಒಂದು ಸ್ವಲ್ಪ ನಿಧಾನ ಆಗಿರ್ತದೆ. ಏನೋ ಬೋಳಿ ಮಗನೇ ಮತ್ತು ಬೇರೆ ಎಲ್ಲ ಮಾತಾಡ್ತೀಯಾ, ಕಂಪ್ಲೇಂಟ್ ಬರೆಯೋಕ್ಕೆ ಬರಲ್ವ ನನಗೆ, ನೀನು ಏಕ್ತಿಗೆ ಹಾಗೆ ಹೀಗೆ ಅಂತ ನಿಂದನೆ ಮಾಡ್ತಾರೆ ನಮ್ಮ ಮೇಲೆ. ನಮ್ಮ MK ದೊಡ್ಡಿ ಇನ್ಸ್ಪೆಕ್ಟ್ರು ಸಹನಾ ಪಾಟೀಲ್ರು ಒಬ್ಬನ್ನ ಬೆಳಗ್ಗೆ 6 ಗಂಟೆವರೆಗೂ ಇಸ್ಕೊಂಡಿರ್ತಾರೆ. ನನಗೆ ನಿದ್ದೆ ಇಲ್ಲ, ಆಮೇಲೆ ನನಗೆ ಆರೋಗ್ಯ ಸರಿ ಇಲ್ಲ, ನಾನು ಮಾತ್ರೆ ತಗೋಬೇಕು, ಏನು ಹೇಳಿದ್ರು ಕೇಳ್ತಾ ಇಲ್ಲ. ಏನಾಗಲ್ಲ ತಿನ್ನೋ, ಹಾಗೆ ಹೀಗೆ ಅದು ಇದು ದೌರ್ಜನ್ಯ, ದುರಂಕಾರದಲ್ಲಿ ಮಾತಾಡ್ತೀಯ, ಒಂದು ದಿವಸ ಆಗ್ಬೇಕು ನಿನಗೆ, ಹಂಗೆ ಹಿಂಗೆ ಅದು ಇದು ಅಂತ ದೌರ್ಜನ್ಯ ಮಾಡಿರ್ತಾರೆ. ಅವರು ಮೇಡಮ್ ಅವರು ಭಾರಿ ದೌರ್ಜನ್ಯವಾಗಿ ಮಾತಾಡಿರ್ತಾರೆ ನಮ್ಮ ಹತ್ರ. ನಿಂದನೆ, ಸೂಳೆ ಮಗನೇ, ಬೋಳಿ ಮಗನೇ, ತಿಕಾಗಂಚಲಿ, ಹಂಗೆ ಹಿಂಗೆ ಜಾಸ್ತಿ ಮಾತಾಡ್ತೀಯ. ನಾನೇನು ಮಾತಾಡಿಲ್ಲ, ಬರೀ ನ್ಯಾಯ ಕೇಳಿರ್ತೀನಿ ಅಷ್ಟೇ. ಆಮೇಲೆ ನಮ್ಮ ರಕ್ಷಣೆಗೆ ಬಂದ ಹುಡುಗನ ಮೇಲೆ ಲಾಂಗ್ ಮಚ್ಚಿಂದ ಹಲ್ಲೆ ಮಾಡಿರ್ತಾರೆ. 14 ಸ್ಟಿಚ್ ಹಾಕಿದ್ದಾರೆ ಟೋಟಲಿ. ಅವ್ರ ಜೊತೆ ಇದ್ದ ಇನ್ನೊಬ್ಬ ನಮ್ಮ ಅಣ್ಣ, ಅವನಿಗೆ 4 ಕಲ್ಲು ಉದ್ರೋಗಿರುತ್ತೆ. ಅವನು ಕೂಡ ಏನು ಅಂತ ಇಲ್ಲಿವರೆಗೂ ಕೇಳಿಲ್ಲ. ನನ್ನ ತಮ್ಮ ಇಬ್ಬರೇ ಊರಿಂದ ಓದಿದ್ದು. ಇದ್ದವರೆಲ್ಲ ಇವ್ರ ಮನೆ ಪಕ್ಕನೇ ಎಲ್ಲ ಹೆಬ್ಬೆಟ್ ಕೊಡಕ್ಕೆ ಹೋಯ್ತಾರೆ ಅಕ್ಕಿಗೆ. ನಮ್ಮ ಊರವರೆಲ್ಲ 1 ಕಿಲೋಮೀಟ್ರು ಅವ್ರವ್ರಿಗೂ ನಮ್ಮೂರ್ಗೂ. ಹೆಬ್ಬೆಟ್ ಕೊಡಕ್ಕೆ ಹೋದವರು ಇಲ್ಲಿ ಗಲಾಟೆ ಆಯ್ತಾ ಇದೆ, ಯಾಕೋ ನಮ್ಮೂರ ಹುಡುಗಿ ಪಾಟಿ ಹೊಡಿತಾವ್ರಲ್ಲ ಅಂದ್ಬಿಟ್ಟು ಎಲ್ಲರೂ ಬಂದರು ಕೇಳೋಣ ಅಂತ. ಏಕಾಏಕಿ ಲಾಂಗು ಮಚ್ಚು ತಗೊಬಂದರು. ಲಾಂಗು ಮಚ್ಚು ತಗೊಬಂದು ನಮ್ಮ ಅಣ್ಣನ ಮಗನಿಗೊಬ್ಬನಿಗೆ ತಲೆ ಹೊಡ್ಕಿದ್ರು. ಮತ್ತು ಇನ್ನೊಬ್ಬ ತಮ್ಮನಿಗೆ ಅಲ್ಲಿ ಮುರಿದೋಗವೆ 4-5. ನನ್ನ ಕೆಳಗೆ ಕೆಡಿಕೊಂಡು ತುಳಿದ್ರು. ವಿಡಿಯೋ ಅದೇ ನೋಡಿ, ವಿಡಿಯೋದಲ್ಲಿ ನಾನು ಕೆಳಗೆ ಬಿದ್ದು ಒದ್ದಾಡ್ತಾ ಇದ್ದೀನಿ. ನನ್ನ ಕೆಳಗೆ ಕೆಡಿಕೊಂಡು ತುಳಿದ್ರು. ಭಾರಿ ದೌರ್ಜನ್ಯ, ರಾಜಕೀಯ ಒತ್ತಡ ಜಾಸ್ತಿ ಇದೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.